ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಎನ್ಸಿಪಿ ಬೇಕಾಗಿಲ್ಲ, ನಮಗೆ ಪವರ್ ಬೇಕು, ಪವರ್ ಬೇಡ. ಮೊಬೈಲ್ ರೆಕಾರ್ಡ್ನಲ್ಲಿ ಸೆರೆ ಆಯಿತು ರಾಹುಲ್ ಗಾಂಧಿಯ ಅಂತರಾಳ. ಕೋರ್ಟ್ಗೆ ಹಾಜರುಪಡಿಸುವ ವೇಳೆ ಕಿರಿಕ್, ಸಿಬಿಐ ಅಧಿಕಾರಿಗಳ ಜೊತೆ ಅಲಿ ಖಾನ್ ಜಟಾಪಟಿ. ವಿಚಾರಣೆಗೆ ಸ್ಪಂದಿಸುವಂತೆ ರೆಡ್ಡಿ ಆಪ್ತನಿಗೆ ಜಡ್ಜ್ ಎಚ್ಚರಿಕೆ. ಐಪಿಎಲ್ ಹರಿಕಾರನಿಗೆ ಅಜೀವ ನಿಷೇಧ ಹೇರಿದ ಬಿಸಿಸಿಐ. ಕಾನೂನು ಹೋರಾಟ ಮುಂದುವರಿಸುತ್ತೇನೆ, ಫಿಕ್ಸಿಂಗ್ ನಲ್ಲಿ ಶ್ರೀನಿವಾಸನ್ ದೊಡ್ಡ ಮಾಸ್ಟರ್ ಎಂದ ಲಲಿತ್ ಮೋದಿ. ಒಂದೇ ವೇದಿಕೆಯಲ್ಲಿದ್ದರೂ ಮಾತಿಲ್ಲ, ಕಥೆ ಇಲ್ಲ. ಹಾರಕ್ಕೆ ಕೊಳ್ಳೊಡ್ಡಲು ಹಿಂದೆ ಮುಂದೆ ನೋಡಿದ ಅಡ್ವಾಣಿ, ಕೊನೆಗೂ ಗುರುವಿನ ಕಾಲಿಗೆರಗಿದ ಮೋದಿ. ಮೂಡುಬಿದಿರೆಯಲ್ಲಿ ವಕೀಲರ ಮೇಲೆ ಶೂಟೌಟ್, ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ ಶಾಂತಿ ಪ್ರಸಾದ್, ಆರೋಪಿಯನ್ನು ಹಿಡಿದು ಬೆಂಡೆತ್ತಿದ ಸ್ಥಳೀಯರು. ಜಗನ್ ಮೇನಿಯಾ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಇವತ್ತಿನ ನ್ಯೂಸ್ ಅವರ್ನ ವಿಶೇಷ ಚರ್ಚೆ ಜಗನ್ ಮೇನಿಯಾ. ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಪ್ರತ್ಯೇಕತೆಯ ಕೂಗು ದೊಡ್ಡ ಒಂದು ರಾದ್ಧಾಂತ ಕೆಡೆ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ವೈಎಸ್ಆರ್ ಜಗನ್ 16 ತಿಂಗಳ ಜೈಲು ವಾಸವನ್ನ ಮುಗಿಸಿ ನಿನ್ನೆ ತಾನೇ ಹೊರಗಡೆ ಬಂದಿದ್ದಾರೆ. ಆದರೆ ಈಗ ರಾಜಕೀಯ ಬಿರುಗಾಳಿ ಆಂಧ್ರದಲ್ಲಿ ಎದ್ದಿದೆ. ಸೊ ಹೀಗಾಗಿ ಈ ಒಂದು ರಾಜಕೀಯ ಬಿರುಗಾಳಿಯಿಂದ ಯಾರಿಗೆ ಲಾಭ ಆಗುತ್ತೆ, ಜಗನ್ ರಾಜಕೀಯ ದಾರಿ ಯಾವುದು, ಇದು ಕಾಂಗ್ರೆಸ್ ಒಳಗೆ ನಡೆದಂತ ಒಳ ಒಪ್ಪಂದವ ಅನ್ನುವಂಥ ಪ್ರಶ್ನೆ ಕೂಡ ಈಗಾಗಲೇ ಪ್ರತಿಪಕ್ಷ ಟಿಡಿಪಿ ಆಂಧ್ರದಲ್ಲಿ ದೊಡ್ಡ ಪುಕಾರನೆ ಎಬ್ಬಿಸ್ತಾರೆ. ಹೀಗಾಗಿ ಜಗನ್ ಬಿಡುಗಡೆ ಹಿಂದೆ ರಾಜಕೀಯ ಫಿಕ್ಸಿಂಗ್ ಆಗಿದೆಯಾ ಕಾಂಗ್ರೆಸ್ ಮತ್ತು ವೈಎಸ್ಆರ್ ಜಗನ್ ಮಧ್ಯೆ? ಆದರೆ ಈಗ ಸೀಮಾಂಧ್ರದಲ್ಲಿ ಜಗನ್ ಅಲೆ ಎದ್ದಿದೆ. ಅದು ಕರ್ನಾಟಕದ ಗಡಿ ಭಾಗದಲ್ಲೂ ಕೂಡ ರಾಜಕೀಯ ಪ್ರಭಾವ ಬೀರುತ್ತಾ? ಬಿಎಸ್ಆರ್ ಕಾಂಗ್ರೆಸ್ನ ರಾಜಕೀಯ ನಿಲುವೇನಾಗುತ್ತೆ? ಒಂದು ವೇಳೆ ಜನಾರ್ದನ್ ರೆಡ್ಡಿ ಕೂಡ ಮುಂದಿನ ವಾರ ಏನು ಜೈಲಿಂದ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ, ಜಾಮೀನು ಅವರಿಗೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಹೀಗಾಗಿ ಕರ್ನಾಟಕದ ಗಡಿ ಭಾಗದ ರಾಜಕಾರಣ ಮತ್ತು ಕರ್ನಾಟಕದಲ್ಲೂ ಕೂಡ ಜಗನ್ ರಾಜಕೀಯ ಮೈತ್ರಿಗಳೇನಾದರೂ ಸಾಧ್ಯತೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತೀನಿ. ಆದರೆ ಈ ಚರ್ಚೆಗೆ ಮುನ್ನ ನಾನು ಕೆಲವು ಅಂಶಗಳನ್ನು ಮಾಡ್ಕೊಂಡಿದ್ದೇನೆ, ಅದನ್ನು ನೋಡಿಕೊಂಡು ಮುಂದಿನ ಚರ್ಚೆಯನ್ನು ಕೈಗೆತ್ತಿಕೊಳ್ತೀನಿ. ಜಗನ್ ಪಾಲಿಟಿಕ್ಸ್ ಅಲ್ಲಿ ನೋಡ್ತಾ ಇದ್ರೆ ಜಗನ್ ಜಾಮೀನು ಹಿಂದೆ ಕಾಂಗ್ರೆಸ್ ಜೊತೆ ಒಳಪ್ಪಂದ ನಡೆದಿದೆಯಾ ಅನ್ನುವಂಥ ಒಂದು ಗುಮಾನಿದೆ. ಯಾಕಂದ್ರೆ 16 ತಿಂಗಳ ಕಾಲ ಅವರು ಅನೇಕ ಬಾರಿ ಜಾಮೀನಿಗಾಗಿ ಮೊರೆ ಹೋದರೂ ಕೂಡ ಕೋರ್ಟು ಸಿಬಿಐ ವಿಶೇಷ ನ್ಯಾಯಾಲಯ ಜಾಮೀನನ್ನು ಕೊಟ್ಟಿಲ್ಲ. ಆದರೆ ಈಗ ಸಿಕ್ಕಿರ್ತಕ್ಕಂಥ ಜಾಮೀನು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಒಳ ಒಪ್ಪಂದ ಅನ್ನುವಂಥ ಆರೋಪ ಅಲ್ಲಿಯ ಪ್ರತಿಪಕ್ಷಗಳಿಂದ ಬರ್ತಾ ಇದೆ. ಮುಂದಿನ ವಾರ ಜನಾರ್ದನ್ ರೆಡ್ಡಿಗೂ ಕೂಡ ಸಿಗುತ್ತಾ ಜಾಮೀನು ಅನ್ನುವಂಥದ್ದು. ಸೊ ಈಗಾಗಲೇ ನಿನ್ನೆ ಕೂಡ ಬಂದಿತ್ತು ಸುಪ್ರೀಂ ಕೋರ್ಟ್ನಲ್ಲಿ, ಮುಂದಿನ ವಾರಕ್ಕೆ ಅದು ವಿಚಾರಣೆ ಹೋಗಿರೋದ್ರಿಂದ ಬಹುತೇಕ ಜನಾರ್ದನ್ ರೆಡ್ಡಿ ಅವರಿಗೂ ಕೂಡ ಈ ಒಂದು ಜಾಮೀನು ಸಿಗಬಹುದು ಅನ್ನುವಂಥ ಒಂದು ಪ್ರಶ್ನೆ ಈಗ ಎದ್ದಿದೆ. ಬಿಜೆಪಿ ಜೊತೆಗಿನ ಚಂದ್ರಬಾಬು ನಾಯ್ಡು ರಾಜಕೀಯ ಸಖ್ಯಕ್ಕೆ ಕಾಂಗ್ರೆಸ್ ಪ್ರತಿತಂತ್ರ ಹಣಿತಾ ಇದೆಯಾ? ಯಾಕಂದ್ರೆ ಈಗಾಗಲೇ ತೆಲಂಗಾಣದಲ್ಲಿ ಒಂದು ರೀತಿಯ ಹೋರಾಟ ನಡೀತಾ ಇದ್ರೆ, ತೆಲಂಗಾಣ ಪ್ರತ್ಯೇಕ ರಾಜ್ಯದ ಕೂಗಿನ ನಂತರ ಸೀಮಾಂಧ್ರದಲ್ಲಿ ಕೂಡ ಈಗ ಕಾಂಗ್ರೆಸ್ ವಿರುದ್ಧ ಅಲೆ ಇರೋದ್ರಿಂದ ಅಲ್ಲಿ ಟಿಡಿಪಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸ್ತಾ ಇದೆ. ಆ ಕಾರಣಕ್ಕಾಗಿ ಜಗನ್ ಬಿಡುಗಡೆ ಇಲ್ಲಿ ಟಿಡಿಪಿಗೆ ಒಂದು ರೀತಿ ರಾಜಕೀಯ ತಂತ್ರ ಪ್ರತಿತಂತ್ರ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೀಮಾಂಧ್ರದಲ್ಲಿ ಜಗನ್ ರೆಡ್ಡಿಗೆ ಕಾಂಗ್ರೆಸ್ ನೀಡುತ್ತಾ ಸಿಎಂ ಪಟ್ಟ. ಈಗಾಗಲೇ ತೆಲಂಗಾಣದಲ್ಲಿ ಕೆಸಿಆರ್ ಚಂದ್ರಶೇಖರ್ ಕೂಡ ಕಾಂಗ್ರೆಸ್ ಹೊತ್ತಿಗೆ ಒಂದು ರೀತಿಯ ಸ್ನೇಹವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸೀಮಾಂಧ್ರದಲ್ಲೂ ಕೂಡ ಜಗನ್ಗೆ ಒಂದು ವ್ಯಾಪಕ ಬೆಂಬಲ ಇದೆ. ಅವರ ತಂದೆಯ ಒಂದು ಕೆಲಸ ಕಾರ್ಯಗಳಿಂದಾಗಿ ಇವತ್ತು ವೈಎಸ್ಆರ್ ಕಾಂಗ್ರೆಸ್ ಹೊತ್ತಿಗೆ ಕೂಡ 18 ಜನ ಶಾಸಕರಿದ್ದಾರೆ, 2 ಸಂಸದರೇ. ಹಾಗಾಗಿ ಈ ಹಂತದಲ್ಲಿ ಜಗನ್ಗೆ ಒಂದು ವ್ಯಾಪಕ ಬೆಂಬಲ ಸಿಗೋದೇ ಆದರೆ ಮುಂದಿನ ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ಸಿಎಂ ಪಟ್ಟ ಕೂಡ ದಕ್ಕುತ್ತಾ ಅನ್ನುವಂಥದ್ದು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ವೈಎಸ್ಆರ್ ಮೈತ್ರಿ ರಾಜಕಾರಣ ನಡೆಯುತ್ತಾ ಅನ್ನುವಂಥದ್ದು ಈಗಾಗಲೇ ಒಂದು ಮೂಲದ ಪ್ರಕಾರ ಇದು ಒಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಕಾಂಗ್ರೆಸ್ ಮತ್ತು ವೈಎಸ್ಆರ್ ಕಾಂಗ್ರೆಸ್ ಮಧ್ಯೆ. ಸೊ ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಆ ಕಾರಣಕ್ಕಾಗಿ ವೈಎಸ್ಆರ್ ಮತ್ತು ಕಾಂಗ್ರೆಸ್ ಮಧ್ಯೆ ಮೈತ್ರಿ ರಾಜಕಾರಣ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಕರ್ನಾಟಕದ ಕೂಡ ಮಾಡ್ತಾರ ಜಗನ್ ರಾಜಕೀಯ ಮೈತ್ರಿ. ಈಗಾಗಲೇ ಹಿಂದೆ ಒಂದು ಹಂತದಲ್ಲಿ ರಾಜ್ಯದಲ್ಲಿ ಕೆಲವು ಪ್ರಾದೇಶಿಕ ಪಕ್ಷಗಳು ಕೂಡ ಜಗನ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಕ್ಕೆ ಮುಂದೆಜ್ಜೆ ಇಟ್ಟಿದ್ದು. ಈಗ ಅಂತಹ ಒಂದು ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗಡಿ ಭಾಗದಲ್ಲಿ ಬಿಎಸ್ಆರ್ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ತಾರ ಅಥವಾ ಜಾತ್ಯತೀತ ಜನತಾದಳ ಕೂಡ ಮೈತ್ರಿ ಮಾಡ್ಕೊಳ್ತಾರ. ಅಲ್ಲಿಯ ರಾಜಕೀಯ ಶಕ್ತಿಯನ್ನು ಅಥವಾ ಜಗನ್ನ ಬೆಂಬಲವನ್ನ ಪಡ್ಕೊಳ್ಳಿಕ್ಕೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಪ್ರಯತ್ನ ಮಾಡಬಹುದು. ಅನಂತಪುರ ಲೋಕಸಭಾ ಕಣಕ್ಕೆ ಧುಮುಕ್ತಾರ ಜನಾರ್ದನ್ ರೆಡ್ಡಿ. ಒಂದು ಮೂಲದ ಪ್ರಕಾರ ಜನಾರ್ದನ್ ರೆಡ್ಡಿಗೆ ಜಾಮೀನು ಸಿಕ್ಕರೆ ವೈಎಸ್ಆರ್ ಕಾಂಗ್ರೆಸ್ ಇಂದನೇ ಅನಂತಪುರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನೋದು. ಆದರೆ ಇದು ಇನ್ನೂ ಕೂಡ ಖಚಿತ ಆಗಿದ್ದಾರೆ. ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ಇಂಥ ಒಂದು ಅಸ್ತ್ರ ಜನಾರ್ದನ್ ರೆಡ್ಡಿ ಇಟ್ಕೊಂಡಿದ್ದಾರೆ ಅನ್ನೋಂಥ ಮಾತು ಕೂಡ ಇದೆ.
ಬಳ್ಳಾರಿಯಿಂದ ಸ್ಪರ್ಧಿಸಲು ಮನಸ್ಸು ಮಾಡ್ತಿದ್ದಾರೆ ಶ್ರೀರಾಮುಲು. ಯಾಕಂದ್ರೆ ಶ್ರೀರಾಮುಲು ಈಗ ಸದ್ಯಕ್ಕೆ ಪ್ರತಿಪಕ್ಷದಲ್ಲಿದ್ದಾರೆ. ಅವರ ಏಕೈಕ ಒಂದು ಪ್ರಾದೇಶಿಕ ಪಕ್ಷ 4 ಸ್ಥಾನಗಳು ಗೆದ್ದಿದೆ. ಒಂದು ರೀತಿ ಅಚ್ಚರಿ ಆದರೂ ಕೂಡ ಮುಂದಿನ ರಾಜಕೀಯ ಲೆಕ್ಕಾಚಾರದಲ್ಲಿ ಶ್ರೀರಾಮುಲು ರಾಜಕೀಯವಾಗಿ ಈ ಹಂತದಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಣಕ್ಕಿಳಿತಾರೆ ಅನ್ನೋದು, ಆದರೆ ಅದು ಸ್ಪಷ್ಟವಾಗಿಲ್ಲ. ಒಂದು ರಾಜಕೀಯ ಲೆಕ್ಕಾಚಾರ ಇದು ಕೂಡ ಇರಬಹುದು. ಜಗನ್ ಶ್ರೀರಾಮುಲು ಜುಗಲ್ಬಂದಿಗೆ ರೆಡಿ ಆಗ್ತಿದೆಯಾ ಅಖಾಡ? ಇದು ಒಂದು ರೀತಿಯ ರೇ ಪ್ರಪಂಚ ಆದರೂ ಕೂಡ ರಾಜಕಾರಣದೆಲ್ಲವೂ ಕೂಡ ಸಾಧ್ಯ. ಯಾಕಂತಂದ್ರೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ವೈಎಸ್ ಜಗನ್ ರೆಡ್ಡಿ ಜೊತೆಗೆ ಒಂದು ಒಳ್ಳೆಯ ಆತ್ಮೀಯತೆ ಸಂಬಂಧ ಇಟ್ಕೊಂಡಿದ್ದಾರೆ. ರಾಜಕೀಯಕ್ಕೂ ಕೂಡ ಆ ಗಡಿ ಭಾಗದಲ್ಲಿ ಇದರ ಉಪಯೋಗ ಆಗಬಹುದಾ? ಆ ಅಖಾಡದಲ್ಲಿ ಈ ಒಂದು ಏನು ಮೈತ್ರಿ ಅವರಿಗೆ ಸಹಾಯಕ್ಕೆ ಬರ್ಬೋದು ಅನ್ನುವಂಥದ್ದು ಕೂಡ ಇಲ್ಲಿರ್ತಕ್ಕಂಥ ಒಂದು ಅಂಶ. ಸೊ ಈ ಎಲ್ಲ ಲೆಕ್ಕಾಚಾರಗಳಿದ್ದಾವೆ. ನಿಜಕ್ಕೂ ಕೂಡ ಈ ಲೆಕ್ಕಾಚಾರಗಳು ಯಾವ ರೀತಿಯಾಗಿ ಕಾರ್ಯಗೂಡ್ತವೆ, ಕೈಗೂಡ್ತವೆ, ಅಥವಾ ಇದರ ಏನು ನೆಗೆಟಿವ್ ಇಂಪ್ಯಾಕ್ಟ್ ಏನಿದ್ದಾವೆ, ಮತ್ತು ಆಂಧ್ರಕ್ಕೆ ಮಾತ್ರ ಸೀಮಿತ ಆಗುತ್ತಾ ಜಗನ್ ಮುಂದಿನ ರಾಜಕಾರಣ, ಅಥವಾ ಕರ್ನಾಟಕದ ಗಡಿ ಆಚೆಗೂ ಕೂಡ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವತಃ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ BSR ಕಾಂಗ್ರೆಸ್ನ ವಕ್ತಾರರು ಹಿರಿಯ ಪತ್ರಕರ್ತರು ರವೀಂದ್ರ ರೇಷ್ಮೆ ಇದ್ದಾರೆ. ರವೀಂದ್ರ ರೇಷ್ಮೆ ಅವರ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ ಹಿರಿಯಕಂತ SP ಮುದ್ದು ಹನುಮೇಗೌಡರು ಇದ್ದಾರೆ. ಹನುಮೇಗೌಡರು ಕೂಡ ಕಾರ್ಯಕ್ರಮ ಸ್ವಾಗತ. ಸೊ ನಾನು ರೇಷ್ಮೆ ಅವರು ಕೇಳ್ತೀನಿ. ರೇಷ್ಮೆ ಅವರೇ, ಇವತ್ತು 16 ತಿಂಗಳ ನಂತರ ಜಗನ್ ಇವತ್ತು ಜೈಲಿಂದ ಬಿಡುಗಡೆ ಆಗಿದ್ದಾರೆ. ಆದರೆ ಜೈಲಿನ ಬಿಡುಗಡೆಕ್ಕಿಂತ ರಾಜಕೀಯ ಲೆಕ್ಕಾಚಾರಗಳು ಬಹಳ ಸ್ಪಷ್ಟವಾಗಿದೆ. ಸೀಮಾಂಧ್ರದಲ್ಲಿ ಇವತ್ತು ಜಗನ್ಗೆ ಸಿಕ್ಕಂಥ ವ್ಯಾಪಕ ಬೆಂಬಲ. ಅವರು ಒಂದು ಹಿಂದಿನ ಜೈಲಿಗೆ ಹೋಗೋಕ್ಕಿಂತ ಮೊದಲು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಹಿಂದೂಸ್ತಾನ್ ಟೈಮ್ಸ್ಗೆ. ಕಾಂಗ್ರೆಸ್ ಇಲ್ಲಿ 3rd ಪ್ಲೇಸ್ ಬರುತ್ತೆ, YSR ಕಾಂಗ್ರೆಸ್ 1st ಪ್ಲೇಸ್ ಬರುತ್ತೆ. ಆದರೆ ಈಗಿರ್ತಕ್ಕಂಥ ಲೆಕ್ಕಾಚಾರ ಕಾಂಗ್ರೆಸ್ ಮತ್ತು YSR ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾವೆ, ಕೊಡುಕೊಳ್ಳುವಿಕೆ ಕಾರಣಕ್ಕಾಗಿಯೇ ಬಿಡುಗಡೆ ಆಗಿದೆ ಅನ್ನೋಂಥ ಆರೋಪ ಕೂಡ ಬರ್ತದೆ. ನಿಜಕ್ಕೂ ಒಳ ಒಪ್ಪಂದ ಆಗಿದ್ರೆ ಕಾಂಗ್ರೆಸ್ಸು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಈ ದೇಶದ ಜನರೆದುರಿಗೆ. ತಾನು CBIಯನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಾ ಬರ್ತಾ ಇದ್ದೇನೆ. ತನ್ನ ಪ್ರತಿಸ್ಪರ್ಧಿಗಳನ್ನು ಸದೆಬಡಿಯೋದಕ್ಕೆ, ಅವ್ರು ತೇಜೋವಧೆ ಮಾಡಲಿಕ್ಕೆ, ಅವ್ರನ್ನ ರಾಜಕೀಯವಾಗಿ ಮೂರು ಗುಂಪು ಮಾಡಲಿಕ್ಕೆ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ಶರಣಾಗತವಾದರೆ ಬೇಲು, ಕಾಂಗ್ರೆಸ್ಸನ್ನು ಧಿಕ್ಕರಿಸಿದ್ರೆ ಜೈಲು ಅನ್ನೋ ತತ್ವ ಹಾಗಿರಲಾರ್ದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ಇಟ್ಸ್ ಗೇಮ್ ಅಲ್ವಾ ಪಾಲಿಟಿಕ್ಸ್? ಇಲ್ಲ, 2012 ಮೇನಲ್ಲಿ ಇವರು ಬಂಧನಕ್ಕೊಳಗಾದಾಗ ಅವತ್ತಿಂದ ನ್ಯಾಯಾಂಗ ಕಸ್ಟಡಿಯಲ್ಲಿದ್ದರು 16 ತಿಂಗಳು ಜಗನ್ ರೆಡ್ಡಿ. ಅದಾದಮೇಲೆ ಸುಮಾರು 18 ಅಸೆಂಬ್ಲಿ ಉಪಚುನಾವಣೆಗಳ ಪೈಕಿ 15 ಉಪಚುನಾವಣೆಗಳು ಕಾಂಗ್ರೆಸ್ಸನ್ನು ಭಾಳ ಹೀನಾಯವಾಗಿ ಸೋಲಿಸಿದ್ದಾರೆ. ಜೊತೆಗೆ ಸ್ವತಃ ಅವರೇ ಲೋಕಸಭೆಗೆ 5 ಲಕ್ಷ ಮತಗಳ ಅಂತರದಿಂದ ಗೆದ್ದು ಬಂದು ಪ್ರಚಂಡವಾದ ಗೆಲುವು. MLA ನಿಲ್ಲೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಇವರ ಜೈಲು ವಾಸದ ಅವಧಿಯಲ್ಲಿ ಅವರ ತಾಯಿ ಮತ್ತು ಅವರ ಸಹೋದರಿ ಇಬ್ಬರು ಭಾಳ ವಿರೋಚಿತವಾಗಿ ನಿರಂತರವಾಗಿ ಜನಬೆಂಬಲವನ್ನು ಅವ್ರ ಪಕ್ಷಕ್ಕೆ ಕ್ರೋಢೀಕರಿಸ್ತಾ ಬಂದಿದ್ದಾರೆ. ಅವರು ಜಾಯಮಾನವೇ ಬೇರೆ ಥರದ್ದು. ಆಮೇಲೆ ಕಾಂಗ್ರೆಸ್ ನಾಯಕತ್ವ ಹೀಗೆ ಮಾಡಿ ಈ ಥರ 18 ತಿಂಗಳು ಅವ್ರು ಜೈಲಲ್ಲಿ ಕೊಳೆ ಹಾಕಿಬಿಟ್ಟು ಕೊನೆಗೆ ಒಳ ಒಪ್ಪಂದ ಮಾಡಿಕೊಂಡು ಸಾರ್ವಜನಿಕ ಮುಜುಗರ ಅನುಭವಿಸೋದ್ರ ಬದಲು ಅವತ್ತೇ ಅವ್ರ ತಂದೆ ದುರಂತ ಸಾವನ್ನಪ್ಪಿದಾಗ ಅವತ್ತೇ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿಬಿಟ್ಟಿದ್ರೆ ಅನೇಕ ಸಮಸ್ಯೆಗಳು ತಪ್ತಾ ಇದ್ವು. ಬಹುಶಃ ಆಂಧ್ರ ವಿಭಜನೆ ಅನಿವಾರ್ಯವಾಗದೆ ಹೋಗ್ತಿತ್ತು ಅಂತ ಕಾಣುತ್ತೆ. ಬಟ್ ಅವ್ರು ಆರೋಪಿ ಆಗಿರಲಿಲ್ಲ ಜಗನ್. ಪ್ರತ್ಯೇಕ ತೆಲಂಗಾಣ ಕಾಂಗ್ರೆಸ್ ಅಲ್ಲಿದ್ದಾಗ ಆರೋಪಿ ಸ್ಥಾನದಲ್ಲಿ ಇರಲಿಲ್ಲ. ಅವರು ಇರಲಿಲ್ಲ, ಅವರು ಇರಲಿಲ್ಲ, ಇವರು ಇರಲಿಲ್ಲ. ಆಮೇಲೆ ನಮ್ಮ ಪಕ್ಷದ ಈ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವ್ರ ಜೊತೆಗೆ ವೈಯಕ್ತಿಕ ಬಾಂಧವ್ಯವನ್ನು ಇಟ್ಕೊಂಡೇ ಬಂದಿದ್ರು. ರಾಜಕೀಯ ಬಾಂಧವ್ಯ ಇರಲೇ ಇಲ್ಲ, ತದ್ವಿರುದ್ಧ ದಿಕ್ಕಿನಲ್ಲಿದ್ದರು. ಇವರು ಉದ್ದಕ್ಕೂ ಇಲ್ಲಿ ಇವರಿಗೆ ಬಹಳ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಉದ್ದಕ್ಕೂ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಧಿಕ್ಕರಿಸ್ತಾನೆ ತಮ್ಮ ರಾಜಕೀಯ ಬದುಕನ್ನು ರೂಪಿಸ್ಕೊಂಡು ಬಂದರು. ಅವ್ರು ಪೂರ್ತಿ ನಿಷ್ಠಾವಂತ ಕಾಂಗ್ರೆಸ್. ನಾನು ಮುದ್ದೆ ಅನ್ಕೊಂಡ್ರೆ ಕಾಂಗ್ರೆಸ್ಗೆ ಆಂಧ್ರದಲ್ಲಿ ಡೂ ಆರ್ ಡೈ ಸಿಚುವೇಶನ್. ಒಂದ್ ಕಡೆ ತೆಲಂಗಾಣ ಮಾಡಿದ್ರಿ, ಒಂದ್ ರೀತಿ ಅಗ್ನಿಕುಂಡ ಅಲ್ಲಿ, ಇನ್ನೊಂದು ಕಡೆ ಸೀಮಾಂಧ್ರದಲ್ಲಿ ಅದೇ ರೀತಿ ಬೆಂಕಿ ಬಿರುಗಾಳಿ ಶುರು ಆಗಿದೆ. ನಿಮಗೆ ಅಸ್ತಿತ್ವದ ಪ್ರಶ್ನೆ. 2009ರಲ್ಲಿ YSR ಏನು ರಾಜಶೇಖರ ರೆಡ್ಡಿ ಇದ್ದಾಗ ನಿಮಗೆ 36 ಲೋಕಸಭಾ ಸ್ಥಾನಗಳು ಗೆದ್ದಿದ್ದೀರಿ, 156 ವಿಧಾನಸಭಾ ಸ್ಥಾನಗಳು ಗೆದ್ದಿದ್ದೀರಿ. ಇವತ್ತು ಅದನ್ನು ಉಳಿಸ್ಕೊಳ್ಬೇಕಾದ್ರೆ ಬಹಳ ಕಷ್ಟ ಇದೆ. ಹಾಗಾಗಿನೇ ನಿಮಗೆ ಒಂದು ಕಡೆ KCR ಚಂದ್ರಶೇಖರ್ ಬೇಕು ತೆಲಂಗಾಣದಲ್ಲಿ, ಸೀಮಾಂಧ್ರದಲ್ಲಿ ನಿಮಗೆ ಒಂದು ಪರ್ಯಾಯ ಶಕ್ತಿ ಬೇಕು. ಅಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಾದಂಥ ಒಂದು ದೊಡ್ಡ ಶಕ್ತಿ ಇಲ್ಲ. YS ಜಗನ್ ಬೇಕೇ ಬೇಕು. ಹಾಗಾಗಿ ನಿಮ್ದೆಲ್ಲ ಒಂದು ಕಡೆ ಒಳ ಒಪ್ಪಂದ ಆಗಿದೆ, ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ನೇರವಾಗಿ ಚಂದ್ರಬಾಬು ನಾಯ್ಡು ಭಾರತೀಯ ಜನತಾ ಪಕ್ಷ ಆರೋಪ ಮಾಡ್ತಾ ಇದೆ. ನೀವು ಯಾವುದೇ ಹಂತದಲ್ಲೂ ಕೂಡ CBIನ ಒಂದು ರೀತಿ ರಾಜಕೀಯ ದಾಳಕ್ಕೆ ಬಳಕೆ ಮಾಡ್ಕೊಳ್ತೀರಿ. ಈಗ ಭಾಳ ಸ್ಪಷ್ಟವಾಗಿದ್ದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಚಂದ್ರಬಾಬು ನಾಯ್ಡು ಅವರಾಗಲಿ ಅಥವಾ ಕಾನೂನನ್ನು ತಿಳಿದಿರ್ತಕ್ಕಂಥ ಈ ದೇಶದ ಯಾವುದೇ ಪ್ರಜೆ ಆದರೂ ಕೂಡ ಈ ಸೂಕ್ಷ್ಮ ವಿಚಾರದಲ್ಲಿ ಇಂಥ ಆರೋಪಗಳನ್ನ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನಾನು ಹೇಳ್ತೀನಿ ನೋಡಿ, ನೀವು ಒಳ ಒಪ್ಪಂದ ಮಾಡಿಕೊಂಡು ಒಂದು CBI ಕೋರ್ಟ್ನಲ್ಲಿ ಬೇಲ್ ಕೊಡ್ಸೋಕ್ಕೆ ಒಂದು ಪಕ್ಷ ಆಗುತ್ತಾ? ಅದು ಅಂದರೆ ನೇರವಾಗಿ ಯು ಆರ್ ಮೇಕಿಂಗ್ ಚಾರ್ಜಸ್ ಅಂಡ್ ಅಲಿಗೇಷನ್ಸ್ ಅಗೇನ್ಸ್ಟ್ ದಿ ಕೋರ್ಟ್. ಸ್ಟಿಲ್ ಟುಡೇ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳುತ್ತೆ. ಲಕ್ಷ್ಮಣ್, ಅದಲ್ಲ ನನ್ನ ಪ್ರಶ್ನೆ. ಇದು CBIನ ನ್ಯಾಯಾಲಯ ಇವತ್ತು ಬಿಡುಗಡೆ ಆದೇಶ. ಒಂದು ನಿಮಿಷ ದಯಮಾಡಿ ಪ್ಲೀಸ್ ಹಿಯರ್ ಮೀ.
ನೀವು ಒಳ ಒಪ್ಪಂದ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷ CBI ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಬಿಡಿಸಿದೆ ನಂತರ ಅರ್ಥದಲ್ಲಿ ಮಾತಾಡ್ತಾ ಇದ್ರಿ ಅಂತ ಆಗೋಯ್ತು. ಇವನ್ ನೀವು ಚಂದ್ರಬಾಬು ನಾಯ್ಡು ಇರ್ಬೋದು ಅಥವಾ ತಾವು ನೀವೇನು ರಿಯಾಕ್ಷನ್ ಕೊಡ್ತಾ ಇದ್ದೀರಿ, ನೀವು CBI ಕೋರ್ಟ್ ಬೇಸ್ಡ್ ಆನ್ ದಿ ಮೆರಿಟ್ಸ್ ಆಫ್ ದಿ ಕೇಸ್ ಆ್ಯಂಡ್ ಬೇಸ್ಡ್ ಆನ್ ದಿ ಸಿಚುವೇಶನ್ ಆಫ್ ದಿ ಕೇಸ್, ಈಗ ಚಾರ್ಜ್ ಶೀಟ್ ಆಗೋಗಿದೆ. ಜನಾರ್ದನ್ ರೆಡ್ಡಿ ವಿಚಾರದಲ್ಲೂ ಅದೇ ಒಂದು ನಿಮಿಷ ಹೇಳ್ಬಿಡ್ತೀನಿ ನೋಡಿ, ಬಹಳ ಸೂಕ್ಷ್ಮವಾದಂಥ ವಿಚಾರನ ನೀವು ಮಾತಾಡಿದ್ರಿ. ಈಗ ನೀವು ಒಳ ಒಪ್ಪಂದ ಮಾಡ್ಕೊಂಡು ಬೇಲ್ನಲ್ಲಿ ರಿಲೀಸ್ ಮಾಡಿಸೋದು ಅಂದ್ರೆ ಅರ್ಥ ನೇರವಾಗಿ ಆಪಾದನೆ ಕೋರ್ಟ್ ಮೇಲೆ ಬಂದ್ಬಿಡ್ತು. ನೀವು ಕೋರ್ಟ್ನವರು ಆಂಧ್ರದಲ್ಲಿ ಅದೇ ನಡೀತಾ ಇರೋದು. ಈಗ ಒಂದು ನಿಮಿಷ ನೋಡಿ, ಅದನ್ನೇ ಈಗ ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಆಫ್ ಕೋರ್ಟ್. ನೀವು ನ್ಯಾಯಾಲಯ ನೀವು ಆ ಕೇಸಿನ ಮೆರಿಟ್ ಮೇಲೆ ಬೇಲ್ ಕೊಡಬೇಕಾ ಅಥವಾ ಬೇಲ್ ರಿಜೆಕ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತದೆ ನ್ಯಾಯಾಲಯ. CBI ಇಟ್ಸ್ ಎ ಸಪರೇಟ್ ಎಸ್ಟಾಬ್ಲಿಷ್ಮೆಂಟ್ ಅಂಡರ್ ದಿ ಡೆಲ್ಲಿ. ಒಂದು ನಿಮಿಷ ನೋಡಿ, ಇದು ನೀವು ಎಲ್ಲ ವಿಚಾರಗಳನ್ನು ಒಂದರಲ್ಲಿ ತಂದು ಭಾಳ ಒಂದು ಗೊಂದಲ ನಿರ್ಮಾಣ ಮಾಡ್ತಾ ಇದ್ದೀರಿ. ದಯಮಾಡಿ ಒಂದು ಅರ್ಥ ಮಾಡ್ಕೊಳ್ಳಿ. CBI ಇವತ್ತು ಮಾತ್ರ ಕಾಂಗ್ರೆಸ್ ಸರ್ಕಾರ ಬಂದಾಗಿಲ್ಲ. ಇವತ್ತು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗಲೂ ಇತ್ತು, ಸನ್ಮಾನ್ಯ ದೇವೇಗೌಡರು ಇದ್ದಾಗಲೂ ಇತ್ತು, ಚರಣ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗಲೂ ಇತ್ತು, ಮೊರಾರ್ಜಿ ದೇಸಾಯಿ ಅವರು ಪ್ರಧಾನ ಮಾಡಲು ಇತ್ತಿದು CBI. ನೀವು CBIನವರು ಒಂದು ಪ್ರತ್ಯೇಕ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಕಂಪ್ಲೇಂಟ್ ಮೇಲೆ CBIನವರು ಇವ್ರನ್ನ ಅರೆಸ್ಟ್ ಮಾಡಿದ್ದು ಅಥವಾ ಚಾರ್ಜ್ ಶೀಟ್ ಹಾಕಿಲ್ಲ. ಅದಕ್ಕೆ ಅಲ್ಲ ಒಂದು ನಿಮಿಷ ಅಲ್ಲ ಡೆಲ್ಲಿ ಆಂಧ್ರ ಪ್ರದೇಶದ ನನಗೆ ಅಲ್ಲೆಲ್ಲ ಕೈಡ್ಲಿ ಹಲೋಮಿ ಅಲ್ಲ ಒಂದು ನಿಮಿಷ, ಇದನ್ನ ಒಂದು ರೀತಿ ಒಂದು ಕ್ಲಾರಿಟಿ ನಾನು ಒಂದು ನಿಮಿಷ ಕೊಡ್ತೀನಿ. ನಿಮ್ಮ ಪಕ್ಷದಲ್ಲಿದ್ದಾಗ ಜಗನ್ ನಿಮಗೆ ಅಕ್ರಮ ಆಸ್ತಿ ಸಂಪಾದನೆ ಮಾಡೋದು ಗಮನಕ್ಕೆ ಬರಲಿಲ್ಲ. ಒಂದು ನಿಮಿಷ ಹೇಳ್ತೀನಿ ಸರ್, ಒಂದು ನಿಮಿಷ ಹೇಳ್ತೀನಿ. ನೀವು ಡೆಲ್ಲಿ ಆಂಧ್ರ ಪ್ರದೇಶದ ಹೈಕೋರ್ಟ್ನಲ್ಲಿ ಒಂದು ಡೈರೆಕ್ಷನ್ ಕೊಟ್ಟ ಮೇಲೆ CBI ತನಿಖೆಯನ್ನು ಕೈಗೊಳ್ತದೆ. ಇದರಲ್ಲಿ ಒಂದು ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಆದಮೇಲೆ ಬೇಲ್ ಕೊಡಬೇಕಾದ್ರೆ ಪ್ರಮುಖವಾಗಿ ನನಗೆ ತಿಳಿದಿರ್ತಕ್ಕಂಥದ್ದು ಎರಡು ಪ್ರಮುಖವಾದಂಥ ವಿಚಾರಗಳು. ಒಂದೇನಪ್ಪ ಅಂದರೆ ಈ ಆರೋಪಿ ಏನಾದ್ರು ತಪ್ಪಿಸ್ಕೊಂಡು ಹೊರಟೋಗ್ತಾನ ಅನ್ನೋದು ಒಂದು, ಅಥವಾ ಸಾಕ್ಷ್ಯಗಳನ್ನು ನಾಶಪಡಿಸ್ತಕ್ಕಂಥದ್ದು ಏನಾದ್ರು ಆ ಸಾಧ್ಯತೆ ಇದೆ. ಇವೆರಡರ ಆಧಾರದ ಮೇಲೆ ಇಫ್ ದಿ ಕೋರ್ಟ್ ಕಮ್ಸ್ ಟು ದಿ ಕನ್ಕ್ಲೂಷನ್ ನೀವು ಇವೆರಡನ್ನೂ ನೀವು ಅವರು ಎಕ್ಸೆಂಪ್ಷನ್ ಮಾಡ್ತು ಅಂತಂದರೆ ದೇ ಕ್ಯಾನ್ ಗ್ರಾಂಟ್ ಬೇಲ್. ಅಥವಾ ಏನಾದ್ರೂ ಇವು ಸಾಕ್ಷ್ಯಾಧಾರಗಳನ್ನು ನಾಶ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅಂದ್ರೋ ಅಥವಾ ಈ ದೇಶ ಬಿಟ್ಟೋಗಿ ಎಲ್ಲರೂ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಅಂದರೆ ಬೇಲ್ ರಿಜೆಕ್ಟ್ ಮಾಡ್ಬೋದು. ಇದು ಒಂದು. ಇದರಲ್ಲಿ ಚಾರ್ಜ್ ಶೀಟ್ ಹಾಕಿರೋದ್ರಿಂದ ಆ ಬೇಲ್ ಕೊಟ್ಟಿದ್ರೆ ಬೇಸ್ಡ್ ಆನ್ ದಿ ಮೆರಿಟ್ಸ್ ವಿ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ಇಟ್. ನೀವು ಚಂದ್ರಬಾಬು ನಾಯ್ಡು ಅಂತ ಒಬ್ಬ ಪ್ರಜ್ಞಾವಂತರು ನೀವು ಇದರಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ರಿಲೀಸ್ನಲ್ಲಿ ಕೋರ್ಟ್ ಆದೇಶದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಅಲಿಗೇಷನ್ ಮಾಡಿದ್ರೆ ವರ್ಚುವಲಿ ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಆಫ್ ಕೋರ್ಟ್. ಇಟ್ ನಥಿಂಗ್ ಬಟ್ ಮೇಕಿಂಗ್ ಅಲಿಗೇಷನ್ಸ್ ಅಗೇನ್ಸ್ಟ್ ದಿ ಜಡ್ಜ್ಮೆಂಟ್ ಆಫ್ ದಿ ಕೋರ್ಟ್ ಅಥವಾ ಆರ್ಡರ್ ಆಫ್ ದಿ ಕೋರ್ಟ್. ಹಾಗಾಗಿ ಅದು ಮಾಡ್ತಕ್ಕಂಥ ತಪ್ಪೋದು. ಅದೇನು ತಿಳಿದು ಮಾಡಿದಾರೋ ತಿಳಿದಲ್ಲೇ ಮಾಡಿದಾರೋ, ಇದು ಒಂದು ವಿಚಾರ. ಎರಡನೇದು CBIನ ಇವತ್ತು ತನಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ತಾ ಇದೆ ಅಂತ ಮಾಡೋ ಅಲಿಗೇಷನ್ಸ್ ಇದೆಯಲ್ಲ, ಅಲ್ಲಲ್ಲ ಎಲ್ಲಾ ಸರ್ಕಾರಗಳಿದ್ದಾಗಲೂ ಇದನ್ನು ಮಾಡ್ತಾ ಇದೆ. ರೇಷ್ಮೆ ಅವರೇ, CBIನ ಕಾಂಗ್ರೆಸ್ ತನ್ನ ರಾಜಕೀಯ ದಾಳಕ್ಕೆ ಬಳಕೆ ಮಾಡಿಕೊಂಡೇ ಇಲ್ವಾ? ಅನೇಕ ಇತಿಹಾಸಗಳಲ್ಲಿ ಅನೇಕರು ಈ ಸರಿ ಅಲಿಗೇಷನ್ ಮಾಡಿದ್ದಾರೆ. ದೇವೇಗೌಡರು ಓಪನ್ ಆಗಿ ಹೇಳಿದರೆ CBI ಅಂದರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. BJP ಇವತ್ತು ಹೇಳುತ್ತೆ CBIನ ಒಂದು ರೀತಿ ಎದುರಾಳಿಗಳನ್ನು ಹೆದರ್ಸಕ್ಕೆ. ಕಳೆದ 2-3 ತಿಂಗಳಲ್ಲಿ ನಡೆದ ವಿದ್ಯಮಾನಗಳು, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸಿಗೆ ಸಂಕಷ್ಟ ಇದೆ, ಅಲ್ಲಿ ಜತೆಗಾರರು ಬೇಕು. ಮಾಯಾವತಿಯವರ ಪ್ರಕರಣದಲ್ಲಿ ರಿಪೋರ್ಟ್ ಕೊಟ್ಟರು. ಇತ್ತೀಚೆಗೆ ಮುಲಾಯಂ ಸಿಂಗ್ ಯಾದವ್ ಡಿಸ್ಪ್ರಪೋರ್ಷನೇಟ್ ಸೇಮ್ ಇದೇ ಥರದ ಪ್ರಕರಣ, ಆದಾಯ ಮೀರಿ ಅಕ್ರಮ ಆಸ್ತಿಗಳಿಕೆಯಲ್ಲಿ ಅವ್ರಿಗೂ ಕೂಡ ಇನ್ನೇನು ಕೇಸ್ ವಾಪಸ್ ಪಡ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಮತ್ತೊಂದು ಕಡೆ ಗುಜರಾತ್ನಲ್ಲಿ ಇದಕ್ಕೆ ಅಂತ ಆ ಎನ್ಕೌಂಟರ್ ಪ್ರಕರಣದಲ್ಲಿ ಮತ್ತಿಬ್ಬರು ಹೊಸ ಮಂತ್ರಿಗಳನ್ನಿಬ್ಬರನ್ನ ವಿಚಾರಣೆಗೆ ಶುರು ಮಾಡಿಸಿದ್ದಾರೆ. ಈ ರೀತಿ ಎಲ್ಲ ಒಂದು ಕಡೆ ಪಿಕ್ ಆ್ಯಂಡ್ ಚೂಸ್ ಆಗ್ತಾ ಅನುಮಾನ ಬರುತ್ತೆ ನಿಜ. ಆದರೆ ಇವ್ರು ಹೇಳಿದಾಗೆ ನಾವು ಕೋರ್ಟ್ಗೆ ದುರುದ್ದೇಶ ಆರೋಪ ಮಾಡೋದು ತಪ್ಪು. ಎಲ್ಲೋ ಕಾಂಗ್ರೆಸ್ ಸಿಗ್ನಲ್ ಕೊಟ್ಟಂಗೆ ಇವರು ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ ಅಂತ ಆ ಥರ ಹೇಳಲಿಕ್ಕಾಗಲ್ಲ. ಆ ಥರ ಸಂದೇಶ ತಪ್ಪೋದು. ಜಗನ್ ರೆಡ್ಡಿಗೆ ಈ ಹಂತದಲ್ಲಿ ಕಾಂಗ್ರೆಸ್ ಶರಣಾಗತ ಆಗೋ ಅಗತ್ಯನೇ ಇಲ್ಲ. ಕಾಂಗ್ರೆಸ್ ಅವರು ಎದುರಿಗೆ ಚಿಂದಿ ಆಗೋಗ್ಬಿಟ್ಟಿದೆ, ತತ್ತರಿಸೋಗ್ಬಿಟ್ಟಿದೆ. ಯಾವ ಕಾರಣಕ್ಕೂ ಈ ಹೈಕಮಾಂಡ್ ಸಂಸ್ಕೃತಿಯ ಮುಖ್ಯ ಲಕ್ಷಣ ಇದೆಯಲ್ಲ, ಸ್ವಂತ ಬಲ, ಸ್ವಂತ ವ್ಯಕ್ತಿತ್ವ, ಸ್ವತಂತ್ರವಾದ ವರ್ಚಸ್ಸು, ಬೇರು ಮಟ್ಟದ ವರ್ಚಸ್ಸಿರೋ ಪ್ರಾದೇಶಿಕ ನಾಯಕರನ್ನೆಲ್ಲ ವ್ಯವಸ್ಥಿತವಾಗಿ ದಮನ ಮಾಡ್ತಾ ಬರೋದು. ಹಾಗೆ ಮಾಡೋಕ್ಕೆ ಹೋಗ್ಬಿಟ್ಟು ಜಗನ್ ರೆಡ್ಡಿನ ಒಂದು ದೊಡ್ಡ ಮಾನ್ಸ್ಟರ್ ಆಗಿ ಬೆಳೆಸ್ಬಿಡ್ತು ಕಾಂಗ್ರೆಸ್. ಅವ್ರನ್ನ ತುಳಿಲಿಕ್ಕೆ ಹೋಗ್ಬಿಟ್ಟು ಅವ್ರನ್ನ ದೊಡ್ಡ ಪ್ರಚಂಡ ನಾಯಕನಾಗಿ, ಅವ್ರ ಅಪ್ಪನಿಗಿಂತ ದೊಡ್ಡ ನಾಯಕನಾಗಿ ಬೆಳೆದ್ಬಿಡ್ತಾರೆ. ಜೈಲು ಸೇರಿದ ಮೇಲಂತೂ ಇನ್ನೂ ದೊಡ್ಡ ನಾಯಕನಾಗಿ ಬೆಳೆದಾರೆ, ಅವ್ರ ವರ್ಚಸ್ಸು ಇನ್ನೂ ಬೆಳೆದಿದೆ. ಈ ರೀತಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ರಾಜಕೀಯವಾಗಿ ಎಡವಟ್ಟುಗಳನ್ನು ಮಾಡ್ತಾ ಬಂತು. ಆಮೇಲೆ ಅನೇಕ ದಿನಗಳ ಕಾಲ ನಮ್ಮ ವೀರಪ್ಪ ಮೊಯ್ಲಿಯವರೇ ಆಂಧ್ರ ಪ್ರದೇಶ ಉಸ್ತುವಾರಿಯಾಗಿದ್ದರು. ಅವರು ಎಲ್ಲ ವಿಚಾರದಲ್ಲೂ ದುಡುಕಿದ್ರು ಅಂತ ಕಾಣುತ್ತೆ. ರಾಜಶೇಖರ ರೆಡ್ಡಿ ಅವರು ಉತ್ತರಾಧಿಕಾರಿನ ಆರಿಸೋದ್ರಲ್ಲಿ, ಅದಾದಮೇಲೆ ಈ ತೆಲಂಗಾಣ ಚಳವಳಿ ವಿಕೋಪಕ್ಕೆ ಹೋಗೋದಕ್ಕೂ ಕೂಡ ಕಾಂಗ್ರೆಸ್ ನಾಯಕರ ಒಂದು ಎಡಬಡಂಗಿತನ, ಆಮೇಲೆ ಎಲ್ಲೋ ಒಂದು ಕಡೆ ದೂರದರ್ಶಿತ್ವ ಕೊರತೆ, ಇದೆಲ್ಲ ಕಾರಣವಾಗಿದೆ ಅಂತ ಕಾಣುತ್ತೆ. ಅಂದರೆ ಸೂಕ್ಷ್ಮತೆ ಇಲ್ಲ.
ಜಗನ್ ರೆಡ್ಡಿ ಹೊರಗೆ ಬಂದ್ಕೊಳ್ಳೆ ಈಗ ಮತ್ತೆ ಸೀಮಾಂಧ್ರ ಚಳವಳಿ ಅಥವಾ ತೆಲಂಗಾಣ ಚಳವಳಿ ಏನು ತಣ್ಣಗಾಗೋದಿಲ್ಲ. ಆ ಚಳವಳಿ ಕಾರಣಗಳೇ ಬೇರೆ. ಬಟ್ ರಾಜಕೀಯ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಈಗ. ಆದ್ರೆ ರಾಜಶೇಖರ ರೆಡ್ಡಿ ಅವರು ಬದುಕಿರೋವರೆಗೂ ಈ ಪ್ರತ್ಯೇಕತಾ ಚಳವಳಿ ಒಂದು ಸ್ವಲ್ಪ ತಣ್ಣಗೆ. ಎಸ್, ನಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು